ನೋಡಿ, ಇದು ಗುಂಕಲ್ ಪಂಚಾಯತಿನಲ್ಲಿ ಆಗಿರೋದು. ಸರ್ಕಾರಿ ಶಾಲೆನಲ್ಲಿ ಶೌಚಾಲಯ ಒಂದು ದೃಶ್ಯಗಳನ್ನ ತಮ್ಮ ಮುಂದೆ ನಾನು ತೋರಿಸ್ತೀನಿ ನೋಡಿ. ಇದು ಸರ್ಕಾರಿ ಶಾಲೆ ನೋಡಿ. ಯಾವ ಥರ ನಮ್ಮ ಬಿ ಅವ್ರಿಗೆ ಇದು ಕಾಣಿಸುತ್ತಾ ಇಲ್ಲ. ಅವ್ರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೋಡಿ. ಇದು ಶೌಚಾಲಯ ಅಂತ ನೋಡಿ, ಹುಡುಗರದು ನೋಡಿ ಹೆಂಗಿದೆ ಅಂತ ಶೌಚಾಲಯ ನೋಡಿ. ಎಲ್ಲ ಬ್ಲ್ಯಾಕ್ ಆಗಿದೆ, ಬರೀ ಸ್ಮೆಲ್ ಇದೆ ಇಲ್ಲಿ. ಎಲ್ಲರಿಗೂ ಮಕ್ಕಳಿಗೆ ಏನಂದ್ರೆ ಬಹುಜನ ಕನ್ನಡ ರಕ್ಷಣಾ ಸೇನೆಯಿಂದ ನಾವು ಇವತ್ತು ಬಂದಿದ್ದೀವಿ. ಕಾರ್ಯದರ್ಶಿಯಾಗಿ ನಾನು, ತಾಲೂಕು ಕಾರ್ಯದರ್ಶಿಯಾಗಿ ನಾನು ಬಂದಿದ್ದೀನಿ. ಅದೇ ಮುಖಾಂತರ ನಮ್ಮ ಗುಂಕಲ್ ಪಂಚಾಯತ್ ಆದ ಅಧ್ಯಕ್ಷರಾದ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಅಧ್ಯಕ್ಷರಾದ ನಮ್ಮ ನವಾಜ್ ಪಾಷಾ ಅವರು ಬಂದಿದ್ದಾರೆ. ಉಪಾಧ್ಯಕ್ಷರು ಇಮ್ರಾನ್ ಪಾಷಾ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಅರ್ಬಾಸ್ ಅವರು, ಯುವ ಘಟಕದ ರಾಜ್ಯಾಧ್ಯಕ್ಷರು ಅರ್ಬಾಸ್ ಅವರು ಕೂಡ ಬಂದಿದ್ದಾರೆ. ಏನಂದ್ರೆ ಇವತ್ತು ನಿಮ್ಗೆ ಏನ್ ಸಮಸ್ಯೆ ಇದೆ, ಸ್ಕೂಲಲ್ಲಿ ಏನ್ ತೊಂದರೆ ಇದೆ, ಪ್ರತಿಯೊಂದನ್ನು ಹೇಳ್ಬೇಕಾಗತ್ತೆ. ಇವಾಗ ನಾನು ಹೇಳೋದೇನಂದ್ರೆ ಪ್ರತಿದಿನ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇರೋದು, ಮೊಟ್ಟೆ ಕೊಡ್ತಾರಾ, ಮತ್ತೆ ಬೆಳಗ್ಗೆ ಹಾಲು ಕೊಡ್ತಾರಾ, ಕೊಡ್ತಿದಾರ ಇಲ್ವಾ? ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನಾವು ಯುವಘಟ ರಾಜ್ಯಾಧ್ಯಕ್ಷರು ಅರ್ಬಾಜ್ ಅವರು ಮಾತಾಡ್ತಾರೆ. ಅವ್ರಿಗೆ ಹೇಳಿ, ನಿಮ್ಗೆ ಶೌಚಾಲಯ ಸಮಸ್ಯೆ ಇರ್ಲಿ, ನಿಮ್ಗೆ ಏನಾದ್ರು ಶಿಕ್ಷಕರು ಚೆನ್ನಾಗಿ ಪಾಠ ಕೊಡ್ತಾರ, ಎಷ್ಟು ಜನ ಬರ್ತಾರೆ, ಇವಾಗ ಎಷ್ಟು ಜನ ಬಂದಿದ್ದಾರೆ ಶಿಕ್ಷಕರು? 4 ಜನ. ಚೆನ್ನಾಗಿ ಹೇಳ್ಕೊಡ್ತಾರ ಪಾಠ ಎಲ್ಲ? ಹೇಳಿ. ಇವಾಗ ನಮ್ಮ ಅಧ್ಯಕ್ಷ ಇವರು ಮಾತಾಡ್ತಾರೆ. ಏನೇನು ಸಮಸ್ಯೆ ಇದೆ ನಾನು ತಿಳ್ಕೊಳ್ಳೋಕೆ ಬಂದಿದ್ದೀನಿ. ನಿಮ್ಗೆ ನಾನು ಕೇಳ್ತೀನಿ, ಏನೇನು ಸಮಸ್ಯೆ ಇದೆ ಹೇಳಪ್ಪ ನೀವೇ. ಓದಿಸ್ಬಿಟ್ಟಿಲ್ಲ, ಗೆದ್ದೇಳ್ಬಿಟ್ಟು ಮಾತಾಡು, ಪರವಾಗಿಲ್ಲ ಮಾತಾಡೋ, ಸ್ವಲ್ಪ ಜೋರಾಗಿ ಹೇಳಿ, ಪರವಾಗಿಲ್ಲಪ್ಪ. ನಿನ್ನ ಹೆಸರೇನು? ನಿನ್ನ ಹೆಸರೇನಪ್ಪ? ಪವನ್ ಕುಮಾರ್. ಎಷ್ಟನೇ ಕ್ಲಾಸು? ಏನ್ ಸಮಸ್ಯೆ ಇದೆಪ್ಪ? ಪ್ರೊಜೆಕ್ಟರ್ ಇಲ್ಲ, ಶೌಚಾಲಯ ಸಮಸ್ಯೆ ಇದೆಯಾ? ಎಷ್ಟು ಜನ ಮಕ್ಳು ಇದಾರೆ ಇಲ್ಲಿ? ಅಲ್ಲ ಸರ್, ನೀವು ಇವಾಗ ಇದ್ ಮಾಡಿದ್ದೀರಾ ಸರ್? ಶೌಚಾಲಯ ಹೆಣ್ಮಕ್ಳು ಇದಾರ, ಗಂಡ್ಮಕ್ಳು ಇದಾರೆ. ನನ್ನ ಹೆಸರು ಅಲ್ಫಿಯಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮುಂಚೆ ವರ್ಷದಲ್ಲೆಲ್ಲ 5 ಸೈಕಲ್ ಕೊಡ್ತಾ ಇದ್ರು, ಇವಾಗ ಕೊಡ್ತಾ ಇಲ್ಲ. ಏನಕ್ಕೆ ಸರ್? ಅದನ್ನ ಕಾರಣ ಏನು? ಸರ್ ಅಷ್ಟೇ ಸರ್, ಇನ್ನೇನ್ ಸಮಸ್ಯೆ? ಶೌಚಾಲಯ ಇದೂನು ಇಲ್ಲ ಸರ್, ಬ್ಲಾಕ್ ಆಗೋಗಿದ್ದಾವೆ ಸರ್ ಎಲ್ಲ. 8 ಸರ್. ಇಲ್ಲ ಸರ್, 6th ಜಾಯಿನ್ ಆಗಿರೋದು ಸರ್. ಸರ್ ಇದೇ ಊರ್ ಸರ್, ಗುಮ್ಕಲ್ ಸರ್. ನೀರ್ ಬರ್ತಾ ಇಲ್ಲ ಸರ್, ವಾಶ್ರೂಮ್ಸ್ ಎಲ್ಲ ಬ್ಲಾಕ್ ಆಗೋಗ್ಬಿಟ್ಟು ನೀರು ಇಲ್ಲ ಸರ್. ಸರ್ ಹ್ಞೂ ಸರ್, ಚೆನ್ನಾಗಿ ಕೊಡ್ತಾರೆ, ಯಾವಾಗ್ಲೂ ಮೊಟ್ಟೆ ಕೊಡ್ತಾರೆ ಸರ್, ಚೆನ್ನಾಗಿ. ಹ್ಞೂ ಸರ್, ಹಾಲು ಕೊಡ್ತಾರೆ ಸರ್. ಹ್ಞೂ ಸರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗುಮ್ಮಕಲ್ಲು. ನಮ್ಮ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ನಮ್ಮ ಶಾಲೆಯಲ್ಲಿ ಒಂದೇ ಶೌಚಾಲಯ ಇರುವುದು. ನಮ್ಮ ಶಾಲೆಗೂ ಕೊಠಡಿ ವ್ಯವಸ್ಥೆ ಬೇಕು. ಇಲ್ಲಿ ಮುಖ್ಯೋಪಾಧ್ಯಾಯರು, ಹೆಡ್ ಮಾಸ್ಟರ್, HM ಇಲ್ಲ. ಇಲ್ಲಿ ಈ ಶಾಲೆಯಲ್ಲಿ HM ಇಲ್ಲ ಅಂದ್ರೆ ಮಕ್ಕಳಿಗೆ ಯಾರಿದು? HM ಇಲ್ಲ ಅಂದ್ರೆ ಹೆಂಗೆ? ಇದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಇನ್ನು ಇದ್ ಮಾಡ್ತಾ ಇದ್ದೀನಿ ನಾನು. ಇವರು VO DO ಬರ್ತಾರೆ, ಬಂದು ನೋಡ್ಕೊಂಡು ಹೋಗ್ತಾರೆ. ಈ ತರ ಸಮಸ್ಯೆ ಇರೋದು ಕೇಳೋರು ಯಾರು ಇಲ್ವಾ ಇಲ್ಲಿ? ಏನಾದ್ರೂ ಸಮಸ್ಯೆ ಆದ್ರೆ ಮಕ್ಕಳಿಗೆ ಏನು? ಇದ್ರೆಲ್ಲ ಗಮನ ಹರಿಸ್ಬೇಕಂತ ಹೇಳ್ತಾ ಇದ್ದೀನಿ ನಾನು. HM ಬಂದು ಬೆದಳಮ್ಮ, ನೀನು ಎಷ್ಟು ದಿನ ಆಯ್ತು ಬಂದು? HM 1 ವಾರ ಮೇಲೆ ಎಷ್ಟೇ? ಸರ್ ಬರ್ಬೇಕು ಸರ್, ಮುಖ್ಯೋಪಾಧ್ಯಾಯರು ಬಂದ್ರೆ ಎಷ್ಟು ಸಂಬಳ ಸುಮ್ನೆ ಕೊಡ್ತಾರ ಸರ್? ಹೇಳಿ ಸರ್, ನೀವೇ ಸಂಬಳ ಮಾತ್ರ ಗೊತ್ತಿಲ್ಲ ಅಂದ್ರೆ ಬರ್ಬೇಕು ಸರ್. HM ಇಲ್ಲ ಅಂದ್ರೆ ಚಾರ್ಜ್ ದೊಡ್ಡವರು ಚಿಕ್ಕವರು ಎಲ್ಲ ನೀವೇ ಪ್ರಿನ್ಸಿಪಾಲ್ಸ್, ನೀವೇ ಅಂದ್ರೆ ಆಗತ್ತಾ? ನನ್ನ ಹೆಸರು ಪವನ್ ಕುಮಾರ್. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಮ್ಕಲ್ಲು. ನಾವು ಹೋಗಕ್ ಆಚೆ ಹೋಗ್ಬಿಟ್ಟು ಸರ್, ಶೌಚಾಲಯನೇ ಇಲ್ಲ ಸರ್. ಮೈನಾ ಆಚೆ ಹೋದ್ರೆ ನಾವು ಕಾಣಿಸ್ತಾರ, ನಮ್ಗ ಏನ ಅಪಾಯ ಆಗಿದ್ರೆ ಯಾರು ಸರ್ ನೋಡೋದ?
ಶೌಚಾಲಯನೇ ಇಲ್ಲ ಸರ್, ಅದ್ ಕಟ್ಟಿಸ್ಬೇಕು ಸರ್. ಮತ್ತೆ ಸ್ಪೋರ್ಟ್ಸ್ ಕಿಟ್ಟು ಇಲ್ಲ ಸರ್, ಎಲ್ಲ ತಂದ್ಕೊಡ್ಬೇಕು ಸರ್. ಪ್ರೊಜೆಕ್ಟರ್ ಇದಾರೆ ಸರ್, ಏನಾದ್ರು ತೋರ್ಸ್ಬೇಕಂದ್ರೆ ಪ್ರೊಜೆಕ್ಟರು ಇಲ್ಲ ಸರ್, UPS ಇಲ್ಲ ಸರ್, ಎಲ್ಲ ಬೇಕು ಸರ್ ನಮ್ಗ. 8th ವರೆಗೂ ಇದೆಯಾ ಅಲ್ಲಿ? 8th 1 ಇಂದ 8 ವರೆಗೂ ಮಕ್ಕಳು ನೋಡಿದ್ರೆ ಇಲ್ಲಿ ನೋಡಿ 8ನೇ ತರಗತಿ ಕ್ಲಾಸ್ ಅವರು. ಮತ್ತೆ ಇಲ್ಲಿ ಗಂಡ್ ಮಕ್ಳು ಇರ್ತಾರ, ಹೆಣ್ಮಕ್ಳು ಇರ್ತಾರ. ಅಲ್ಲಿ ಬಾತ್ರೂಮ್ ಇಲ್ಲ ಅಂದ್ರೆ ಇಲ್ಲಿ ಮಕ್ಕಳಿಗೆ ಏನು, ಇಲ್ಲಿಗೆ ಯಾರು ಜಿಮ್ಮೆದಾರಿ ಹೇಳಿ? ಆಚೆ ಹೋಗ್ತಾರೆ, ಏನಾದ್ರು ಹಾವುಗಳು ಕಚ್ಚಿ ಏನಾದ್ರು ಅವ್ರ ಪ್ರಾಬ್ಲಮ್ ಆಗಿದ್ರೆ ಇಲ್ಲಿ ಯಾರು ಅನಾಹುತ ಹೇಳ್ತಾರೆ ಹೇಳಿ? ಇಲ್ಲಿ ಶಾಸಕರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಈ ಸ್ಕೂಲಲ್ಲಿ ಗುಮ್ಕಲ್ಲು ಏನ್ ಸರ್ ಈ ಸ್ಕೂಲ್ ಸರ್ಕಾರಿ ಹೆಸರು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಮ್ಕಲಲ್ಲಿ ಇಲ್ಲಿಗೆ ನಾನು ಬಂದಿದ್ದೀನಿ ನೋಡಿ. ಒಂದು ಕಾರ್ಯದರ್ಶಿಯಾಗಿ, ತಾಲೂಕ್ ಕಾರ್ಯದರ್ಶಿಯಾಗಿ ಬಂದಿದ್ದೀನಿ. ಇಲ್ಲಿ ಮಕ್ಕಳಿದಾರೆ, ಇಲ್ಲಿ ಬಾತ್ರೂಮ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದಾರೆ. ಈ ಬಾತ್ರೂಮ್ ಸಮಸ್ಯೆ ಅಂದ್ರೆ ಚಿಕ್ಕ ಮಕ್ಕಳು ಇವ್ರು ನೋಡ್ಕೊಳ್ಳಿ. ಇವಾಗ ಇವರು ಈ ಆಚೆ ಕಡೆ ಎಲ್ಲಾದ್ರೂ ಹೋದ್ರೆ ಏನಾದ್ರು ಹಾವುಗಳು ಕಚ್ಚಿ ಏನಾದ್ರು ಸಮಸ್ಯೆ ಆದ್ರೆ ಯಾರು ಸರ್ ಇದಕ್ಕೆ? ಇದು ಬಾತ್ರೂಮ್ ಇಲ್ಲ ಅಂತ ಇದಾರೆ ಇಲ್ಲಿ. ನೀವೆಲ್ಲ ಇಲ್ಲ ಇದು ಎಲ್ಲ ನೀವು ಗಮನಿಸ್ಬೇಕು. ಶಾಸಕರಿಗೆ ಹೇಳ್ತಾ ಇದ್ದೀನಿ, ಮತ್ತೆ DOಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ನೀವು ಹೆಚ್ಚಿಸಬೇಕು. ಮಕ್ಕಳಿಗೆ ಸರ್ಕಾರಿ ಈ ತರ ಸೌಲಭ್ಯಗಳಿಲ್ಲ ಅಂದ್ರೆ ಬೇರೆ ಸ್ಕೂಲ್ಗೆ, ಸರ್ಕಾರಿ ಬಿಟ್ಟು ಬೇರೆ ಸ್ಕೂಲ್ಗೆ ಹೋಗ್ದಿರಾ ಹೆಂಗಿರ್ತಾರೆ ಹೇಳಿ? ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ. ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಿಂದ ಈ ಸೌಲಭ್ಯಗಳೆಲ್ಲ ಇದ್ರೇನೆಲ್ಲ ಈ ತರ ಎಲ್ಲ ಸ್ಟ್ರೆಂತ್ ಕಮ್ಮಿ ಆಗ್ದಿರಾ ಎಲ್ಲ ಇದು ಬರೋದು. ಸರ್ಕಾರಿ ಶಾಲೆಗಳಲ್ಲಿ ಈ ತರ ಎಲ್ಲ ಅನಾಹುತಗಳು ಆಗ್ತಾರೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳಿಗೆ ಒಂದು ಶೌಚಾಲಯ, ಚಿಕ್ಕ ಮಕ್ಕಳು ಎಲ್ಲಿ ಹೋಗ್ಬೇಕು? ಆಚೆ ಕೂತ್ಕೊಳ್ಳಕ್ ಆಗತ್ತಾ? ಅಲ್ಲಿ ಹೋಗಕ್ ಕೂತ್ಕೊಳ್ಳಕ್ ಆಗತ್ತಾ? ನೀರ್ಗೆ ಹೋಗಿ ಏನಾದ್ರು ಸಮಸ್ಯೆ ಆಯ್ತು, ನೀರ್ಗೆ ಹೋಗಿ ಅಲ್ಲೇನಾದ್ರು ಇದಾಯ್ತು, ಬಿದ್ದೋದ್ರೆ ಅಲ್ಲಿ ಯಾರು ಕೇಳೋರಿಲ್ವಾ? ಇಲ್ಲಿಗೆ ಬರ್ತಾರೆ, ಶಿಕ್ಷಕರಿಗೆ ಹೇಳ್ತಾರೆ, ಶಿಕ್ಷಕರು ನೋಡ್ಕೊಂತಾರ. ಆಚೆ ಹೋಗ್ತಾ ಎಲ್ಲ ಹೋಗ್ದ್ರಮ್ಮ ಅಂದ್ರೆ ಅಲ್ಲೇನಾದ್ರು ಅಲ್ಲಿ ಹೋಗ್ದ ಒಂದು ಹಾವು ಬಂತು, ಏನಾದ್ರು ಹೆಚ್ಚು ಸಮಸ್ಯೆ ಆಯ್ತು, ಅದಕ್ಕೆ ಯಾರು ಬಗೆಹರಿಸ್ತಾರ? ಶೌಚಾಲಯ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಶಾಲೆಯಲ್ಲಿ ಏನ್ ಅನ್ಕೊಂತೀರಾ ಇದು ನೀವು? ಇದಕ್ಕೆ ಗಮನ ಇಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಪ್ರತಿಯೊಂದು ಶಾಲೆಯಲ್ಲಿ ಒಂದೊಂದು ಸಮಸ್ಯೆ ಇದೆ. ಈ ಗುಮ್ಕಲ್ ಪಂಚಾಯತಿಯಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಒಂದೊಂದು ಸಮಸ್ಯೆ ಇದೆ. ಈ ತರ ಇಲ್ಲ ಇದ್ರೆ ಏನ್ ಸರ್, ನಮ್ಗೆ ತುಂಬಾ ಬೇಜಾರ ಆಗ್ತಾ ಇದೆ. ಇದ್ರೆಲ್ಲ ನೀವು ದಯವಿಟ್ಟು ಇದರ ಗಮನ ಇಟ್ಕೋಬೇಕು. ಗಮನ ಇಟ್ಕೊಂಡು ಇದರ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಬಗೆಹರಿಸಬೇಕಲ್ಲ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ. ಗುಮ್ಕಲ್ ಪಂಚಾಯತಿ ಉಪಾಧ್ಯಕ್ಷರಾಗಿ ಇಮ್ರಾನ್ ಪಾಷಾ ಮಾತಾಡ್ತಾ ಇದ್ದೀನಿ. ನಮ್ಮ ಗುಮ್ಕಲ್ ಪಂಚಾಯತಿ ಸರ್ಕಾರಿ ಶಾಲೆಯಲ್ಲೇ ಜಾಸ್ತಿ ಶೌಚಾಲಯ ಆದ್ರೂ ಮಕ್ಕಳಿಗೆ ಜಾಸ್ತಿ ಪ್ರಾಬ್ಲಮ್ ಇದೆ ಇಲ್ಲಿ. ಮತ್ತೆ ಅವರು ರಿಸಸ್ ಹೋಗ್ಬೇಕಾದ್ರೂ ಆ ಕಡೆ ನೋಡಿ, ಆ ಕಡೆ ಹೋಗ್ತಾರ ಅವರು. ಆ ಕಡೆ ಹಾವುಗಳೆಲ್ಲ ಕಾಣಿಸ್ತಾವಂತೆ ಅವ್ರಿಗೆ. ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ತಗೊಂಡು ಮಾತಾಡ್ತಾರೆ ನೋಡಿ, ಮಾತಾಡು. ಸರ್, ನನ್ನ ಹೆಸರು ದಿನೇಶ್ ಸರ್. ಮೊನ್ನೆ ಆ ಕಡೆ ಹೋಗಿದವ್ರು ಸರ್, ಹಾವು ಜಸ್ಟ್ ಸರ್ ಕಚ್ಚಕ್ಕ ಓಡ್ ಬಂದ್ಬಿಟ್ವೆ ಸರ್, ನಾಗರಾವ. ಹಂಗೆಲ್ಲ ಆಗ್ತೈತೆ ಸರ್. ಫಸ್ಟ್ ಬಾತ್ರೂಮ್ ಕಟ್ಸಕ್ ಹೇಳಿ ಸರ್. ಸರ್ ಹಂಗೆಲ್ಲ ಆಗ್ತೈತೆ ಸರ್. ನೀರ್ ಪೈಪ್ಗಳೆಲ್ಲ ಒಡೆದೋಗಿದಾವೆ ಸರ್. ನೋಡಿ ಎಲ್ಲ ಇದೆ, ಆದ್ರೂ ಏನು ಅದ್ರಲ್ಲಿ ವರ್ಕ್ ಆಗ್ತಿಲ್ಲ. ವಾಟರ್ ನೀರ್ ಬರ್ತಾ ಇಲ್ಲ. ಮೈನು ಅದ್ರಲ್ಲಿ ಜಾಸ್ತಿ ಗಲೀಜ್ ಇದೆ, ಅದೆಲ್ಲ ಬ್ಲಾಕ್ ಆಗಿದೆ. ಯಾರು ಎಚ್ ಎಂ ಇಲ್ಲ ಇಲ್ಲಿ, ಹೆಡ್ ಮಾಸ್ಟರ್ ಇಲ್ಲ, ಸರಿನಾ? ಮೈನು ಎಲ್ಲಾ ಮಾಸ್ಟರ್ ಟೀಚರ್ಸ್ ಎಲ್ಲ ಏನ್ ಹೇಳ್ತಿದ್ರ ಅಂದ್ರೆ, ಹೆಡ್ ಮಾಸ್ಟರ್ ಇದ್ದು ಎಲ್ಲ ಮಾಡಿಸ್ಬೇಕು, ನಮ್ ಕೈಯಲ್ಲಿ ಏನು ಇಲ್ಲ, ಅವ್ರು ಮಾಡಿ ಅಂದ್ರೆ ನಾವ್ ಹೇಳಿದ್ರು ಮಾಡಲ್ಲ ಅವರು. ಮೈನ್ ಅವ್ರು ಹೇಳ್ಬೇಕಲ್ಲ ಅಂತಾರೆ. ಅವ್ರು ಹೆಡ್ ಮಾಸ್ಟರ್ ಇದ್ದು ಎಲ್ಲ ಮಾಡಿಸ್ಬೇಕಿದು. ಮೈನ್ ಒಂದು ಕೆಲಸನೂ ಸರಿಯಾಗಿ ನಡೀತಾ ಇಲ್ಲ. ಅದು ಪಂಚಾಯತಿ, ಇದು ಗುಮ್ಕಲ್ಲು ಪಂಚಾಯತಿ, ಮುಳಬಾಗಿಲು ತಾಲೂಕು ಗುಮ್ಕಲ್ಲು ಪಂಚಾಯತಿಯಲ್ಲೇ ಈ ತರ ಇದ್ರೆ ಬೇರೆ ಹಳ್ಳಿಗಳಲ್ಲಿ ಹೆಂಗಿರುತ್ತೆ ಹೇಳಿ? ಅದು ನಮ್ಮ BO ಅವರೆಲ್ಲ, ಶಾಸಕರು ಅವರೆಲ್ಲ ಮನವಿ ಮಾಡ್ತಾ ಇದೀವಿ. ನೀವು ಬಂದು ನೋಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ನೋಡಿ, ಈ ತರ ನಮ್ ಬರೀ ಗೊಬ್ಬಿದ್ರೆ ಮಕ್ಕಳಿಗೆ ರೋಗ ಬರಲ್ಲ, ಅಥವಾ ಹೆಂಗೆ ಏನೋ ಕಾಯಿಲೆ ಬಂದ್ರೆ ಏನು, ಇದಕ್ಕೆಲ್ಲ BOನೇ ಕಾರಣ ಆಗ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲ ಬರೀ ಗೊಬ್ಬು ಇದು BO ಅವ್ರ ಗಮನಕ್ಕೆ ಬರಬೇಕು. ಶೌಚಾಲಯ ಇದು ಬಂದ್ಬಿಟ್ಟು ತಾವು ನೋಡಬಹುದು. ಹೇಳಿ ಸರ್. ನಾಗರಾವು ಎಲ್ಲ ಕಾಣಿಸುತ್ತೆ ಸರ್, ಹಾವುಗಳೆಲ್ಲ. ನಾವ್ ಹೋಗಕ್ಕಾಗಲ್ಲ ಸರ್ ಆ ಕಡೆ. ಇದೆಲ್ಲ ಬ್ಲಾಕ್ ಆಗಿದೆ ಸರ್, ನಾವ್ ಹೋಗಕ್ ಕೂಡ ಆಗಲ್ಲ ಸರ್. ಅಲ್ಲ ಏನು ಬರ್ತಿಲ್ಲ ಸರ್, ಎಲ್ಲ ಬ್ಲಾಕ್ ಸರ್. ಅಲ್ಲಿ ಆ ಕಡೆ ನೋಡ್ಬೇಕಲ್ಲ ಸರ್ ನೀವು, ಅದು ಎಲ್ಲ ಬ್ಲಾಕ್ ಸರ್. ಏನು ಹೋಗಕ್ಕೆ ಆಗಲ್ಲ ಸರ್. ನಾವ್ ಅಲ್ಗ್ ಹೋಗ್ಬೇಕು ಸರ್. ಹೋಗ್ಬೇಕಂದ್ರೆ ಸರ್ ಮೊನ್ನೆ ಜಸ್ಟ್ ಮಿಸ್ ಸರ್, ನಾಗರಾವ್ ನೋಡಿ, ಇದೇ ರೀತಿಯಾಗಿ ಈ ತರ ನಮ್ಮ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಬೀಳ್ತಾ ಇದೀವಿ. ಆದ್ರೂ ಇದೇ ರೀತಿಯಾಗಿ ನಮ್ಮ BO ಅವ್ರ ಗಮನಕ್ಕೆ ಇದು ಏನು ಕಿವಿ ಕಾಣಿಸ್ತಾ ಇದೆಯಾ ಇಲ್ಲ ಅಂತ ನಾನು BO ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ ಸ್ವಾಮಿ, 3 ದಿವಸ ಒಳಗಡೆ ಈ ಶಾಲೆಯನ್ನು ಬಂದ್ಬಿಟ್ಟು ನೀವು ವಿಸಿಟ್ ಮಾಡ್ಬಿಟ್ಟು ಶೌಚಾಲಯ ರೆಡಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ತಮ್ಮ ಕಚೇರಿ ಮುಂದೆ ಆಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭ ನಾನು ತಮ್ಮನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ದಾದ್ರೂ ಮಕ್ಕಳ, ಎಲ್ಲಾದ್ರೂ ಮಕ್ಕಳದೇ ಇರಿ,
ನಿಮ್ಮ ಮಕ್ಕಳಿಗೆ ಈ ತರ ಪರಿಸ್ಥಿತಿ ಬಂದಿದೆ ಅಂತ ನೀವು ನೋಡ್ತಾ ಇದ್ರಾ? ನೀವೆಲ್ಲ ಜಯಂಬಾಗ ಕುತ್ಕೊಂಡ್ಬಿಟ್ಟು ಇದ್ ಮಾಡೋದಲ್ಲ. ನೋಡಿ, ಬಡವ್ರ ಮಕ್ಳು ಇರೋದು ಸರ್ಕಾರಿ ಶಾಲೆಗೆ ಬರೋದೆಲ್ಲ ಬಡವ್ರ ಮಕ್ಳೇ. ನಾವು ಸರ್ಕಾರಿ ಶಾಲೆ ಉಳ್ಸೋಣ ಅಂತ ಬಂದ್ರೆ ನೀವು ನೋಡಿದ್ರೆ ಈ ತರ ಮಾಡ್ತೀರಾ? ಅವು ಕಚ್ಚರ ಇದಕ್ಕೆ ಯಾರು ಹೊಣೆ? ಏನಾದ್ರು ಸಮಸ್ಯೆ ಆದ್ರೆ ಯಾರು ಹೊಣೆ ಇದಕ್ಕೆ? ನೇರ ಹೊಣೆ ಅಂತ ಹೇಳ್ಬಿಟ್ಟು BO ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಅಂತ ಕೊಡ್ತಾ ಇದೀನಿ ನಮ್ಮ ಮನೆ BO ಅವ್ರಿಗೆ. ಈ ಸಂದರ್ಭದಲ್ಲಿ ಹೇಳ್ತಾ 4 ಮಾತು ಮುಗಿಸ್ತಾನೆ. ಮತ್ತೆ ಅದೇ ರೀತಿ 4 ದಿವಸ ಒಳಗಡೆ ನೀವು ಮಾಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಉಗ್ರ ಹೋರಾಟ ತಮ್ಮ ಕಚೇರಿ ಮುಂದೆ ಮಾಡ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಗುಂಕಲಲ್ಲಿ ಸ್ಕೂಲಲ್ಲಿ ಬಾತ್ರೂಮ್ ನೋಡಿ ಹೆಂಗಿದೆ, ಆ ತರ ಎಲ್ಲ ಸಮಸ್ಯೆ ಇದೆ. ಇಲ್ಲಿ BOಗೆ ಎಲ್ಲ ಲೆಟರ್ ಕೊಟ್ಟಿದಾರಂತೆ, ಮತ್ತೆ ಅವರು ಇದು ಮಾಡಿಲ್ಲ, ಏನ್ ಮಾಡಿಲ್ಲ. ತುಂಬಾ ತೊಂದರೆ ಇದೆ ಇಲ್ಲಿ ಹೆಣ್ಮಕ್ಳಿಗೆ ಎಲ್ಲ. ಅದಕ್ಕೋಸ್ಕರ ನಾನು ಮನವಿ ಮಾಡ್ತಾ ಇದ್ದೀನಿ BO ಅವ್ರಿಗೆ. ಈ ತರ ಎಲ್ಲ ಪ್ರಾಬ್ಲಮ್ ಇದೆ. ಡೋರು ಸರಿಗಿಲ್ಲ, ಹೆಣ್ಮಕ್ಳು ಹೋಗೋದು ಇಲ್ಲಿ ಶೌಚಾಲಯದಲ್ಲಿ. ಅದಕ್ಕೆ ನಾನು ಉಗ್ರವಾಗಿ ಹೋರಾಟ ಮಾಡ್ತೀವಿ. ನಾವು ಎಲ್ಲಾ ಸರ್ಕಾರಿ ಶಾಲೆಗಳು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ನಿಮ್ಮ ಆಫೀಸ್ ಹತ್ರ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು. ಇಲ್ಲ ಅಂದ್ರೆ ನೀವು ತಕ್ಷಣ ಇದು ಮಾಡ್ಬೇಕು. ನೀವು 3-4 ದಿನದಲ್ಲಿ ನೀವು ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ನಾವು ಬಂದು ಉಗ್ರ ಹೋರಾಟ ಮಾಡ್ತೀವಿ. ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯ ಇಲ್ಲ, ಬಾತ್ರೂಮ್ ಇಲ್ಲ, ಆಚೆ ಕಡೆ ಇಲ್ಲ, ಮುಖ್ಯೋಪಾಧ್ಯಾಯರು ಇರಲ್ಲ ಸರಿಯಾಗಿ, ಮೇಲೆ ಗೋಡೆಗಳು ಸರಿಯಾಗಿರಲ್ಲ. ಪ್ರತಿಯೊಂದು ಶಾಲೆಯಲ್ಲೂ ಒಂದೊಂದು ಸಮಸ್ಯೆ, ಇಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಒಂದೊಂದು ಸಮಸ್ಯೆ. ಯಾಕೆ? ಕಾಂಪೌಂಡ್ ಸರಿ ಇರಲ್ಲ, ನೀರಿಲ್ಲ, ಮಕ್ಕಳಿಗೆ ನೀರ್ ಇರಲ್ಲ, ವಾಶ್ರೂಮ್ ಹೋಗಕ್ಕಾಗಲ್ಲ, ಅಲ್ಲಿ ಹೋಗಕ್ಕೂ ಆಗಲ್ಲ. ಅಲ್ಲಿ ನೋಡಿದ್ರೆ ಒಂದು ಭಯಂಕರವಾಗಿದೆ. ಅಲ್ಲಿ ಇದು ಮರ, ಆ ಮರ ದಾಟ್ಬಿಟ್ಟು ಹೋಗ್ಬೇಕು ಅವರು. ಹಾವು ಕೂಡ ಬಾತ್ರೂಮ್ ಬಂದಿತ್ತು ಸರ್. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಿ, ಇಲ್ಲಿ ಹೋಗ್ಬೇಕು ವಾಶ್ರೂಮ್ಗೆ ಮಕ್ಕಳು. ಇಲ್ಲಿ ನೋಡಿ, ಹಾವುಗಳು ಬರಲ್ವಾ? ಇಲ್ಲಿ ನೋಡಿ ಸರ್, ಇದು ನೋಡಿ ಸರ್. ಏನಾದ್ರೂ ಮುಳ್ಳು ಏನಾದ್ರೂ ಕುಚ್ಕೊಂಡ್ಬಿಟ್ಟು ಮಕ್ಕಳಿಗೆ ಏನಾದ್ರು ತೊಂದರೆ ಆಗತ್ರ, ಇಲ್ಲಾಂದ್ರೆ ಮುಳ್ಳು ಕುಚ್ಕೊಂಡತ್ತೆ, ಹಾವುಗಳು ಬರಲ್ವಾ? ಇಲ್ಲಿಂದ ಹೋಗ್ಬೇಕು. ರೀಸರ್ಸ್ಗೆ ಹೋಗ್ಬೇಕಂದ್ರು ಒಂದು ನೀರಿಲ್ಲ. ಇಲ್ಲಿ ಈ ಸಮಸ್ಯೆ ಎಲ್ಲ ಆಚೆ ಹೋಗ್ಬೇಕಾ ಮಕ್ಕಳು? ಅಲ್ಲಿ ನೋಡಿ ಹಾವು ಕಾಣಿಸು ಅಂತ ಈ ದೃಶ್ಯ ನೋಡಿ ಸರ್ ನಿಮ್ಗೆ. ಈ ದೃಶ್ಯ ನೋಡಿ ಯಾವ ತರ ಇದೆ ಅಂತ ನೀವು ನೋಡ್ತಿದ್ದೀರಲ್ಲ. ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಈ ದೃಶ್ಯ ನೋಡಿ. ಇಲ್ಲಿಂದ ಗೋಡೆ ಹಾಕ್ಬಿಟ್ಟು ಇಲ್ಲಿ ಹೋಗ್ಬೇಕು. ಇಲ್ಲಿ ಹಾವಿದೆ ಅಂತ ಇದಾರೆ. ಇಲ್ಲಿ ನನ್ಗೇನಾದ್ರೂ ಆದ್ರೂ ಪರವಾಗಿಲ್ಲ, ಮಕ್ಳಿಗೆ ಏನು ಆಗ್ಬಾರ್ದು. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಮಕ್ಕಳು ಇಲ್ಲಿಂದಾನೇ ಹೋಗ್ಬೇಕು. ಇಲ್ಲಿಂದ ಇಲ್ಲಿಂದ ಹೋಗ್ಬೇಕು. ಮುಳ್ಗಳಿರತ್ತೆ, ಕುತ್ಕೊಳತ್ತೆ. ಈ ತರ ಶಾಲೆಗಳಲ್ಲಿ ಈ ತರ ಸಮಸ್ಯೆ ಇದ್ರೆ ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳು ಬರ್ತಾರ? ಸರ್ಕಾರಿ ಶಾಲೆಗಳಲ್ಲಿ ಬರ್ತಾರ? ಅಲ್ಲ, VO ಏನ್ ಮಾಡ್ತಾ ಇದಾರೆ? ಈ ತರ ಎಲ್ಲ ನೀವು ತಿಳ್ಸ್ಕೊಬೇಕು. ಇದೆಲ್ಲ ತಿಳ್ಕೊಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಏನಪ್ಪಾ? ಬರೋವಾಗ ಸ್ಲಿಪ್ ಆಗಿ ಬಿದ್ದೋಗೋದ್ರೆ ಇಲ್ಲೇನಾದ್ರು ಬಿದ್ದೋದ್ರು ನೋಡಿ ಸರ್, ಯಾವ ತರ ಇದೆ ನೋಡಿ ಸರ್. ನೀವು ಝೂಮ್ ಮಾಡಿ ತೋರಿಸಿ ಸರ್. ನೋಡಿ ಸರ್, ಇದು ನೋಡಿ ಸರ್. ಇಲ್ಲಿ ಬರ್ತಾ ಏನಾದ್ರು ಮಕ್ಳು ಬಿಡ್ತಾರೆ, ಹೆಣ್ಮಕ್ಳು ಹೋಗ್ತಾರೆ ಬರ್ತಾರೆ. ಏನಾದ್ರು ಪಾಣ ಅವ್ರ ಮನೆಗೆ ಹೊರಟೋಗ್ಬೇಕಿಲ್ಲ ಅಂದ್ರೆ, ಹೆಣ್ಮಕ್ಳು ಏನಾದ್ರು ಸಮಸ್ಯೆ ಇದ್ರೆ ಮನೆಗೆ ಹೋಗ್ಬೇಕು. ಸ್ಕೂಲ್ ಬಿಟ್ಟು ಮನೆಗೆ ಹೋಗ್ಬೇಕು. ಸ್ಕೂಲ್ ಏನಾಗಿರತ್ತ, ಮನೆಯಲ್ಲೇ ಓದ್ಕೊಳ್ಳಿ ಅಂತ ಮನೆಯಲ್ಲೇ ಎಜುಕೇಶನ್ ಹೇಳ್ಬಿಡಿ ಹೋಗ್ಲಿ. ಸುಮ್ನೆ ಏನಕ್ಕೆ ಶಾಲೆ? ಸೌಲಭ್ಯ ಇಲ್ಲ ಅಂದ್ರೆ ಶಾಲೆ ಏನಕ್ಕೆ? ಮನೆಯಲ್ಲೇ ಓದ್ಕೊಳ್ಳಿ ಬಿಡಿ.